ನಿನ್ ಪ್ರಕಾರ ಏನ್ ನಡೀತಿದೆ ಅರ್ಜುನ್? ಅದನ್ನೇ ಕ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಬಟ್ ಒಂದಂತೂ ಹೇಳ್ತೀನಿ, ಅವಳು ಖಂಡಿತ ಪ್ರಿಯ ಅಲ್ಲ. ಸೇವಂತಿ ಮೇಲೆ ಅವಳಿಗೆ ಕೋಪ ಇದೆ ನಿಜ. ತುಂಬಾ ಸಲ ಅವಳು ಸೇವಂತಿ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿಸಿದಾಳೆ. ಅದು ಬಿಟ್ಟು ಅವಳು ಮನೆ ಬಿಟ್ಟು ಹೋಗೋ ತರ ಯಾವತ್ತೂ ಮಾಡಿರ್ಲಿಲ್ಲ. ಏನೇ ಇದ್ರು ಡೈರೆಕ್ಟ್. ನನಗಂತೂ ಈ ಪ್ರಿಯ ದೇವದ ಕಥೆ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅಣ್ಣ, ನಿನ್ ಲಾಯರ್ ಬುದ್ಧಿಗೆ ಇದನ್ನೆಲ್ಲ ನಂಬೋಕ್ ಕಷ್ಟ ಆಗ್ತಿದೆ. ಅದು ನನ್ಗೆ ಅರ್ಥ ಆಗುತ್ತೆ. ನಾವು ದೇವರಿದೆ ಅಂತ ನಂಬೋದಾದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತಾನೂ ನಂಬೇಕಲ್ವಾ? ನಾನು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಮೀರಾ ಹೀಗೆಲ್ಲ ಆಡ್ತಾ ಇರೋದಕ್ಕೆ ನೆಗೆಟಿವ್ ಎನರ್ಜಿನೇ ಕಾರಣ. ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಆ ನೆಗೆಟಿವ್ ಎನರ್ಜಿ ಪ್ರಿಯ ಆತ್ಮ ಅಲ್ಲ, ಬೇರೆ ಯಾವುದು ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಏನಂತೀಯ ಕರ್ಣ? ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ. ಮಣಿ ಒಳ್ಳೆಯವಳಲ್ಲ ಅನ್ನೋ ಶಾಕಿಂದ ನನಗಿನ್ನೂ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ. ನೋಡಿ, ಈಗ ಚರ್ಚೆ ಮಾಡೋದು ಬೇಡ. ಹೇಗೂ ಕರ್ಣ ಪೂಜೆ ಮಾಡಕ್ಕೆ ಒಪ್ಕೊಂಡಿದ್ದಾನೆ. ಪುರೋಹಿತ್ರ ಹತ್ರ ನಾನು ಮಾತಾಡ್ತೀನಿ. ಪೂಜೆ ಮಾಡೋದ್ರಿಂದ ಪ್ರಿಯ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ನಮ್ ಸೇವಂತಿನೂ ಮನೆಗೆ ಬರ್ತಾಳೆ. ಏನಂತೀಯೋ? ಯಾಕೆ ಸೇವಂತಿ ನನ್ನ ಕಣ್ಣು ಕಾಣಿಸ್ತಾನೆ ಇಲ್ಲ? ಈ ಸೇವಂತಿ ಮನೆ ಬಿಟ್ಟು ಹೋದಾಗ್ಲಿಂದ ನಾನು ಅದೆಷ್ಟು ಸಲ ಅಂಜನ ಹಾಕಿ ನೋಡಿದಿನೋ. ಆದ್ರೂ ಅವಳು ಎಲ್ಲಿದ್ದಾಳೆ ಅಂತ ಒಂದ್ ಚಿಕ್ಕ ಸುಳಿವು ಗೊತ್ತಾಗ್ತಿಲ್ವಲ್ಲ. ಎಲ್ಲಿದ್ದಾಳೆ ಅನ್ನೋದಿರ್ಲಿ, ಯಾವ ದಿಕ್ಕಿಗೆ ಹೋಗಿದ್ದಾಳೆ, ಯಾವ ಊರಲ್ಲಿದ್ದಾಳೆ ಒಂದು ಗೊತ್ತಾಗ್ತಿಲ್ಲ. ನನ್ನ ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಿಲ್ವಲ್ಲ. ಯಾಕೆ? ಇಡೀ ಪ್ರಪಂಚದ ಕಣ್ಣಿಗೆ ಬಟ್ಟೆ ಕಟ್ಟೋ ಶಕ್ತಿ ಇರೋ ನನ್ ಕಣ್ಣನ್ನ ಕಟ್ಟಾಗ್ತಿರೋ ಆ ಕೈಗಳು ಯಾವುದು? ಎಷ್ಟು ಪ್ರಯತ್ನ ಪಟ್ರು ಆ ಸೇವಂತಿ ಗೋಚರಿಸ್ತಾ ಇಲ್ಲ ಅಂದ್ರೆ ಅವಳೇನಾದ್ರೂ ನನಗಿಂತ ದೊಡ್ಡ ಮಾಟಗಾರನ್ ಸಹಾಯ ತಗೊಂಡಿದ್ದಾಳ? ಯಾರಿರ್ಬೋದು? ಯಾರಿರ್ಬೋದು? ನನಗಿಂತನೂ ಶಕ್ತಿಶಾಲಿ ಯಾರಿರ್ಬೋದು? ಅಪ್ಪಯ್ಯ, ಅಪ್ಪಯ್ಯ! ಹೇಳು ಮಗಳೇ. ಅಪ್ಪಯ್ಯ, ಧ್ಯಾನಕ್ಕೆ ಕೂತ್ರೆ ಏಕಾಗ್ರತೆ ಬರ್ತಾ ಇಲ್ಲ. ದಿವ್ಯ ದೃಷ್ಟಿ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಅಂಜನ ಹಾಕಿ ನೋಡಿದ್ರು ಸೇವಂತಿ ಕಾಣಿಸ್ತಿಲ್ಲ. ಏನೋ ತೊಂದ್ರೆ ಆಗುತ್ತೆ ಅಂತ ನನ್ನ 6ನೇ ಇಂದ್ರಿಯ ಸೂಚನೆ ಕೊಡ್ತಾ ಇದೆ ಅಪ್ಪಯ್ಯ. ಏನಿರ್ಬೋದು? ಏನಿರ್ಬೋದು ಅಪ್ಪಯ್ಯ? ನಿನ್ ಶಕ್ತಿ ಉಪಯೋಗಿಸಿ ಒಂದ್ ಸ್ವಲ್ಪ ನೋಡು. ಸರಿ ಮಗಳೇ. ಅಪ್ಪಯ್ಯ, ಅಪ್ಪಯ್ಯ, ಏನಾದ್ರೂ ಗೋಚರ ಆಯ್ತಾ? ಇಲ್ಲ ಮಗಳೇ, ನನ್ನ ಕಡೆಗೂ ಏನು ಗೋಚರಿಸ್ತಾ ಇಲ್ಲ. ಅಪ್ಪಯ್ಯ, ನನಗಂತೂ ತುಂಬಾ ಆತಂಕ ಆಗ್ತಾ ಇದೆ. ನನ್ ಕೈಲೇನು ಆಗಲ್ವೇನೋ?
ಇಷ್ಟು ದಿನ ನಾನ್ ಮಾಡಿದ ಸಾಧನೆ ಎಲ್ಲ ವ್ಯರ್ಥ ಆಗುತ್ತೇನೋ ಅಂತ ಅನಿಸ್ತಿದೆ.